Come to this class on, it's a marathon class 2 on prepositions. So ನಿಮ್ಗೆಲ್ಲ ಗೊತ್ತಿದೆ, ಲಾಸ್ಟ್ ಕ್ಲಾಸಿನಲ್ಲಿ ನಾವು ಆರ್ಟಿಕಲ್ಸ್ ಅನ್ನ ಮಾಡಿದ್ವಿ, ಡೀಟೇಲ್ಡ್ ಆಗಿ ಅದನ್ನ ಕವರ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ ಎಲ್ಲೆಲ್ಲ ಯೂಸ್ ಆಗುತ್ತೆ ಪ್ರಿಪೋಸಿಷನ್ಸ್ ಅಂತ, ಫೈಂಡ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತಾನೆ ಕ್ವೆಶನ್ಸ್ ಬರುತ್ತೆ. Okay, then second one, phrasal prepositions, which is the most apt phrasal prepositions anta. Phrasal prepositions fill the most apt phrasal preposition anta. Thirdly, sentence error. Sentence error is most important for prepositions. Maximum questions sentence errors ಅಲ್ಲಿ preposition ಇಂದನೇ ಎರರ್ ಆಗಿರುತ್ತೆ. ಓಕೆ, ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್, ಸಂವಹನ ಪತ್ರಿಕೆಗೆ ಮಾಡ್ತಾ ಇರುವಂತಹ ಕ್ಲಾಸ್ ಇದು. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಓಕೆ, ಸೊ ಸಂದೀಪ್ ದೇಶಪಾಂಡೆ, ರೈಟ್. ಮೊದಲನೆಯದಾಗಿ ಪ್ರಿಪೋಸಿಷನ್ಸ್ ಅಂತ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಆ ಆಬ್ಜೆಕ್ಟ್ ಗೆ ಸರೌಂಡಿಂಗ್ ಆಗಿರುವಂತಹ ರಿಲೇಷನ್ ಟು ದಟ್ ಆಬ್ಜೆಕ್ಟ್, ಆಲ್ ದ ಆಬ್ಜೆಕ್ಟ್ಸ್ ಸರೌಂಡಿಂಗ್ ಆರ್ ರಿಲೇಷನ್ ಟು ದಟ್ ಆಬ್ಜೆಕ್ಟ್ is called a preposition. So what is a formal definition? A preposition is a word that shows the connection between a noun or pronoun and another word in a sentence. ಒಂದು ನೌನ್ ಅಥವಾ ಪ್ರನೌನು ಮತ್ತು ಇನ್ನೊಂದು ವರ್ಡ್, ಸೆಂಟೆನ್ಸ್ ಅಲ್ಲಿರುವ ಇನ್ನೊಂದು ವರ್ಡ್ಗೆ ಒಂದು ರಿಲೇಶನ್ಶಿಪ್ ಅನ್ನ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೌನ್ ಆರ್ ಪ್ರನೌನ್. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದೀನಿ, ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ವಿತ್ ಇನ್ ಎ ಸೆಂಟೆನ್ಸ್ ಅಂಡ್ ಇಸ್ ಪ್ಲೇಸ್ಡ್ ಬಿಫೋರ್ ಅ ನೌನ್ ಆರ್ ಪ್ರನೌನ್. ಲೈಕ್ ಐ ಸೆಡ್, ಒಂದು ನೌನ್ ಅಥವಾ ಪ್ರನೌನ್ ಇರಬೇಕು, ಅದರ ಹಿಂದೆ ಬರುವಂತದ್ದು ನಮಗೆ ಪ್ರಿಪೋಸಿಷನ್. ಹೇಗೆ ವರ್ಬ್ ಇದ್ದರೆ ಅದರ ಹಿಂದೆ ಅಥವಾ ಅದನ್ನ ಆಂಪ್ಲಿಫೈ ಮಾಡಿ ಹೇಳುವುದು ಅಡ್ವರ್ಬ್ ಅಂತ ಆಗುತ್ತೋ, ಅದೇ ರೀತಿಯಾಗಿ ವರ್ಬ್ ನೌನಿನ ಹಿಂದೆ ಬರುವಂತದ್ದು ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್ ಅಂತ ಕೇಳಿದರೆ, ದ ಆಪಲ್ ಈಸ್ ಆನ್ ದ ಟೇಬಲ್. ಓಕೆ, ದ ಟೇಬಲ್ ಅನ್ನೋದೇನಿದೆ ಇಲ್ಲಿ ನೌನ್ ಆಗುತ್ತೆ. ದ ಪ್ರಿಪೋಸಿಷನ್ ಆನ್ ಇಂಡಿಕೇಟ್ಸ್ ದ ಕನೆಕ್ಷನ್ ಬಿಟ್ವೀನ್ ಆಪಲ್ ಮತ್ತು ಟೇಬಲ್. ಓಕೆ, ಶಿ ಟುಕ್ ನೋಟ್ಸ್ ಡ್ಯೂರಿಂಗ್ ದ ಮೀಟಿಂಗ್. ದ ಮೀಟಿಂಗ್ ಅನ್ನೋದೇನಿದೆ ಇಲ್ಲಿ ನಮಗೆ ನಡೀತಾ ಇರುವಂತದ್ದು ಡ್ಯೂರಿಂಗ್ ದ ಮೀಟಿಂಗ್. ಸೊ ದ ಪ್ರಿಪೋಸಿಷನ್ ಡ್ಯೂರಿಂಗ್ ಕನೆಕ್ಟ್ಸ್ ಬಿಟ್ವೀನ್ ನೋಟ್ಸ್ ಅಂಡ್ ಮೀಟಿಂಗ್ ಅಂತ ನಾವು ಇಲ್ಲಿ ನೋಡಬಹುದು. ಸೊ ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್. ದ ಮ್ಯಾಟ್ ಅನ್ನೋದು ನಮ್ಗೆ ನೌನ್ ಆಗುತ್ತೆ, ಅದರ ಹಿಂದೆ ಬರ್ತಾ ಇರುವಂತದ್ದು ಪ್ರಿಪೋಸಿಷನ್. ದ ಡಾಗ್ ಜಂಪ್ ಓವರ್ ದ ಫೆನ್ಸ್. ಓವರ್ ದ ಫೆನ್ಸ್ ಅನ್ನೋದು ನಮ್ಗೆ ನೌನ್ ಆಗುತ್ತೆ, ಇದು ಪ್ರಿಪೋಸಿಷನ್ ಆಗುತ್ತೆ. ಹೈದರಾಬಾದ್ ಇಸ್ ಫೇಮಸ್ ಫಾರ್ ಚಾರ್ಮಿನಾರ್. ಫಾರ್ ಅನ್ನೋದು ಇಲ್ಲಿ ನಮ್ಗೆ ಪ್ರಿಪೋಸಿಷನ್ ಆಗತ್ತೆ. ಹಾಗಿದ್ದರೆ ನೋ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಒಂದು ಪ್ಲೇಸ್ ಅನ್ನ ಇಂಡಿಕೇಟ್ ಮಾಡುವಂತದ್ದು. ವಿಚ್ ಕ್ವೆಶ್ಚನ್ ಡಸ್ ಇಟ್ ಆನ್ಸರ್? ಇಟ್ ಆನ್ಸರ್ಸ್ ದ ಕ್ವೆಶ್ಚನ್ ವೇರ್. ವಾಟ್ ಡಸ್ ಪ್ರಿಪೋಸಿಷನ್ ಆಫ್ ಟೈಮ್ ಆನ್ಸರ್? ವೆನ್. So when you have a question on preposition, 1 minute pause ಮಾಡಿ 1 second ನೋಡಿ ಏನನ್ನ ಕೇಳ್ತಾ ಇದೆ ಅಂತ. Say for example, under, between, next to, on, behind, opposite, in front of, ಇದೆಲ್ಲ prepositions of place. Okay, these are not prepositions of time. Say for example, this cat is in the box. The cat is under the box. The cat is jumping above the box. The cat is on the box. The cat is in front of the box. ಒಂದು ಯಾವುದೋ ಒಂದು ಜಾಗ ಇದೆ, ಆ ಜಾಗದ ಒಂದು ರಿಲೇಶನ್ಶಿಪ್. ರಿಮೆಂಬರ್, ನಾವು ಪ್ರಿಪೋಸಿಷನ್ ಅನ್ನ ಸ್ಟಾರ್ಟ್ ಮಾಡಿದಾಗ ರಿಲೇಶನ್ಶಿಪ್ ಮೇಲೆ ಒತ್ತು ಕೊಟ್ಟಿತ್ತು, ಹೌದಾ? ಅದೇ ರಿಲೇಶನ್ಶಿಪ್ ಅನ್ನ ನಾವು ಇಲ್ಲಿ ಹೇಳ್ತಾ ಇರುವಂತದ್ದು. ಒಂದು ಜಾಗ ಇದೆ, ಆ ಜಾಗದ ಒಂದು ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇರುವಂತದ್ದು. ಎರಡು ಥಿಂಗ್ಸ್ ಇದೆ, ಪ್ಲೇಸಸ್ ಇದೆ, ಅದೆರಡರ ನಡುವೆ ನಡೀತಾ ಇರುವಂತದ್ದು ಇದು ಬಿಟ್ವೀನ್. ಸೊ ದ ಕ್ಯಾಟ್ ಈಸ್
ನಿಯರ್ ದ ಬಾಕ್ಸ್ ಅಷ್ಟೇ. ಓಕೆ, ಸೊ ಇದೇ ರೀತಿಯಾಗಿ ಹಲವಾರಷ್ಟು ನಮ್ಮ ಎಕ್ಸಾಂಪಲ್ಸ್ ಗಳಿದೆ, ಒಂದಷ್ಟು ನೋಡೋಣ. ಓಕೆ, ಬಾಲ್, ಬಾಲ್ ಈಸ್ ಆನ್ ದ ಬಾಕ್ಸ್. ಬಾಕ್ಸ್ ನಮ್ಮ ರೆಫರೆನ್ಸ್. ಫಿಸಿಕ್ಸ್ ಅಲ್ಲಿ ನಾವು ರೆಫರೆನ್ಸ್ ಫ್ರೇಮ್ ಅಂತ ಹೇಳ್ತೀವಿ. ಆ ರೆಫರೆನ್ಸ್ ಫ್ರೇಮಿನ ಒಂದು ಪಾಯಿಂಟ್ ಅಲ್ಲಿ ಇದು ಬರ್ತಾ ಇರುವಂತ that the ball is on the box. This is our reference frame. Okay, then the ball is in the box. ಯಾವುದು ರೆಫರೆನ್ಸ್? ಇದು ರೆಫರೆನ್ಸ್. In reference to this there is a ball. Okay, and we have now made these both have a relation. ಈ ಎರಡಕ್ಕೂ ಒಂದು ರಿಲೇಶನ್ಶಿಪ್ ಅನ್ನ ಸೆಟಪ್ ಮಾಡಿದ್ವಿ. ಓಕೆ, ದೆನ್ ಅಬೌವ್ ದ ಬಾಕ್ಸ್. ರಿಮೆಂಬರ್, ಇಲ್ಲಿದ್ದರೆ ಅದು ಆನ್ ದ ಬಾಕ್ಸ್ ಆಗುತ್ತೆ, ಅಂದ್ರೆ ಅದು ಎರಡು ಟಚ್ ಆಗಿದೆ ಅಂತ. ಗೊತ್ತಾಯ್ತಾ? ಸೊ ಅದು ಎರಡು ಟಚ್ ಆಗಿದೆ ಅಂತ ಬಂದಾಗ ಆನ್ ದ ಬಾಕ್ಸ್ ಆಗುತ್ತೆ. ಅದು ಒಂದರ ಮೇಲಿದೆ, ಇದರ ರಿಲೇಶನ್ಶಿಪ್ ಏನು ಅಂತ ಅಂದ್ರೆ ಅಬೌವ್ ದ ಬಾಕ್ಸ್ ಅಂತ ಆಗತ್ತೆ. ಓಕೆ, anyway, so this is above the box. There is a space. Where is the ceiling? The ceiling is above me. The ceiling is on me ಅಲ್ಲ, above me. ಯಾಕಂದ್ರೆ ನನ್ಗೆ ಸೀಲಿಂಗ್ಗೆ ಮಧ್ಯೆ ಗ್ಯಾಪ್ ಇದೆ. Where are the hairs? The hair is on the head. ಅಲ್ವಾ? ಯಾಕಂದ್ರೆ ಅದು ಒಂದರ ಮೇಲಿದೆ, ಟಚ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇರುವಂತದ್ದು. ಓಕೆ, ದೆನ್ ಬಿಲೋ ದ ಬಾಕ್ಸ್ ಅಂದ್ರೆ ಕೆಳಗಡೆ ಇರುವಂತದ್ದು. ಇವಾಗ ಫಾರ್ ಎಕ್ಸಾಂಪಲ್, ಒಂದು ನಿಮ್ಮನೆಯಲ್ಲಿ ಒಂದು ಲೆಟಸೆ ಒಂದು ಕಾಟ್ ಇರುತ್ತೆ ಅಥವಾ ಬೆಡ್ ಇರುತ್ತೆ. ಅದ್ರ ಕೆಳಗಡೆ ನೀವೇನೋ ಇಟ್ಟಿರ್ತೀರಿ. ಅದನ್ನ ನಾವೇನ್ ಹೇಳ್ತೀವಿ? ದ ಲೆಟಸೆ ಚಾಪೆ, ಒಂದು ಚಾಪೆ ಮಡ್ಚಿರ್ತಾರೆ. ಚಾಪೆ ಮಂಚದ ಕೆಳಗಿದೆ, ಚಾಪೆ ಮಡ್ಚಿಟ್ಟಿರ್ತೀವಿ. ಎಲ್ಲರ ಮನೆಗಳಲ್ಲಿ ಮಡ್ಚಿಟ್ಟಿರ್ತೀವಿ, ರೈಟ್? ಸೊ ಇಲ್ಲಿ ಕೆಳಗೆ ಅನ್ನೋದನ್ನ ಬಿಲೋ ದ ಬಾಕ್ಸ್ ಅಂತ ಹೇಳ್ತೀವಿ. They are all prepositions of time, prepositions of place, sorry. No second thought on it. Then ಬರ್ತಾ ಇರುವಂತದ್ದು ಅಂಡರ್. ಯಾವಾಗ ಅಂದ್ರೆ ಟಚ್ ಆಗಿದ್ದಾಗ. Relationship with respect to these both is, when is this relationship established? This relationship is established when they both are in contact. In contact ಬಂದಾಗ ನಮ್ಗೆ ಆಗುವಂಥದ್ದು under the box. Then next to the box, ಪಕ್ಕದಲ್ಲಿ. ಬಾಲ್ ಎಲ್ಲಿದೆ ಅಂದ್ರೆ ಬಾಕ್ಸ್ ಪಕ್ಕದಲ್ಲಿದೆ ಅಂತ. ಆಯ್ತಾ? ನೀನ್ ಎಲ್ಲಿ ಕೂಡ್ತೀಯ ಅಂದ್ರೆ ಈ ಪರ್ಸನ್ ಸೋಮನ್ ಪಕ್ಕದಲ್ಲಿ ಕೂಡ್ತೀನಿ ನಾನು. ವೇರ್ ಡು ವಾಟ್ ಈಸ್ ಯುವರ್ ವಿಚ್ ಇಸ್ ಯುವರ್ ರೋಲ್ ನಂಬರ್? ನೆಕ್ಸ್ಟ್ ಟು ರಾಮ. ನೆಕ್ಸ್ಟ್ ಟು ದ ಪ್ರಿಪೋಸಿಷನ್. ಬಿಟ್ವೀನ್, ಎರಡರ ಮಧ್ಯೆ. ವೇರ್ ಡು ಯು ಸಿಟ್? I am Bhim. I sit between Akash. I am Bhim. I sit between Akash and Gopal ಅಂತ ಇಟ್ಕೊಳ್ಳಿ. ಸೊ ಬಿಟ್ವೀನ್ ಅಂತ ಆಯ್ತು, ಎರಡರ ಮಧ್ಯೆ. ಓಕೆ, ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ 2 adjoining cities ಇದೆ.
Okay, so or adjoining nations ಇದೆ. Let us say for example Pakistan. Pakistan is between Afghanistan and India. Okay, India, Nepal, China. Nepal is between India and China. ಅಷ್ಟೇ, ಸಿಂಪಲ್. ಯಾವ ರೀತಿಯಾದಂತಹ ಕನ್ಫ್ಯೂಷನ್ ಬೇಡ. ಇಟ್ ಈಸ್ ಆಲ್ ಪ್ಲೇಸ್. ಈವನ್ ಯು ಕ್ಯಾನ್ ಡೂ ಇಟ್ ವಿತ್ ಸ್ಟೇಟ್ಸ್. ಓಕೆ, ಎರಡು ಸ್ಟೇಟ್ಸ್ ಇದೆ, ಎರಡು ಸ್ಟೇಟ್ಸ್ ಮಧ್ಯೆ ಯಾವ್ದಾದ್ರು ಸ್ಟೇಟ್ ಇದೆ ಅಂತಂದ್ರೆ we can definitely go ahead and represent it. Right. ಸೊ ಇದು ಅದರ ಅವುಗಳೆಲ್ಲದರ ಮಧ್ಯೆ ಇದೆ ಅಂದ್ರೆ ಅಮಾಂಗ್ ಅಂತ ಆಗತ್ತೆ. ಓಕೆ, ಸೊ ದ ಬಾಲ್ ಈಸ್ ಅಮಾಂಗ್ ದ ಬಾಕ್ಸಸ್. ಬಾಕ್ಸಸ್ಸಿನ ನಡುವೆ ಇರುವಂತದ್ದು ಯಾವುದು? ಬಾಲ್. Say for example, I sit or I stay among good people, or I am among good people. ಅವರ ಸುತ್ತಮುತ್ತ ಇದ್ದೀನಿ ಅಂತ. ಸುತ್ತಮುತ್ತ ಬಾಲು ಅಲ್ಲೇ ಎಲ್ಲೂ ಸುತ್ತಮುತ್ತ ಬಾಕ್ಸ್ ಸುತ್ತಮುತ್ತ ಇರುತ್ತೆ ನೋಡು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅಮಾಂಗ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಬಾಲ್ ಎಲ್ಲಿದೆ ಅಂದ್ರೆ ಬಾಕ್ಸ್ ಸುತ್ತಮುತ್ತ ಇದೆ. ದೆನ್ ಇನ್ ಫ್ರಂಟ್ ಆಫ್. ಬಾಲ್ ಎಲ್ಲಿದೆ ಅಂದ್ರೆ ಮುಂದೆ ಇದೆ. ಬಾಲು ಬಾಕ್ಸ್ ಮುಂದೆ ಇದೆ. ದೆನ್ ಹಿಂದೆ. ಬಾಲು ಬಾಕ್ಸ್ ಹಿಂದೆ ಇದೆ. ಓಕೆ, ಇದೆಲ್ಲ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ದೆನ್ ಹತ್ರ ಇದೆ. ನಮ್ಮ ಮನೆ ದೇವಸ್ಥಾನದ ಅಥವಾ ಅರಳಿಕಟ್ಟೆ ಹತ್ತಿರ ಇದೆ. ಓಕೆ, ಸೊ ನಮ್ಮ ಮನೆ ದೇವಸ್ಥಾನ ಅಥವಾ ಅರಳಿಕಟ್ಟೆ ಹತ್ರ ಇದೆ ಅಂದ್ರೆ ಮೈ ಹೋಮ್ ಈಸ್ ನಿಯರ್ ಟು ಅರಳಿಕಟ್ಟೆ ಅಷ್ಟೇ. ಓಕೆ, ಫಾರ್ ಫ್ರಮ್ ದೂರ ಇದೆ. ಬಾಕ್ಸ್ ಇಂದ ದೂರ ಇದೆ. ಸಿಂಪಲ್ ಆಸ್ ದಟ್. ನಮ್ಮ ಮನೆ ಬೆಳ್ಳಂದೂರಿಂದ ದೂರ ಇದೆ. ಮೈ ಹೋಮ್ ಇಸ್ ಫಾರ್ ಫ್ರಮ್ ಬೆಳ್ಳಂದೂರ್. ಮೈ ಹೋಮ್ ಇಸ್ ಫಾರ್ ಫ್ರಮ್ ವೈಟ್ಫೀಲ್ಡ್. ಮೈ ಹೋಮ್ ಇಸ್ ಫಾರ್ from, let us say, Delhi, or I stay far away from far from Delhi. Bangalore is far from Delhi, and India is far from America. Earth is far from uh, Jupiter. Earth is far from Neptune. Solar system is far from um, some black hole. ಈ ತರದ್ದು ಫಾರ್ ಫ್ರಮ್ ಅನ್ನೋದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಓಕೆ, ದೆನ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಡೈರೆಕ್ಷನ್ ಇನ ಪ್ರಿಪೋಸಿಷನ್ ಯಾವುದು ಅಂತ ಕೇಳಿದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಅಪ್, ಡೌನ್, ಟುವರ್ಡ್ಸ್, ಇಂಟು, ಇನ್ಸೈಡ್, ಥ್ರೂ. ಸೇ ಫಾರ್ ಎಕ್ಸಾಂಪಲ್ ಇದು ಥ್ರೂ, ಅಲಾಂಗ್ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅಪ್ ಮೇಲ್ಗಡೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಇದೆಲ್ಲ ಡೈರೆಕ್ಷನ್. ದಿಕ್ಕು ಅಂತ ಏನ್ ಹೇಳ್ತೀವಿ, ದೆಸೆ ಅಂತ ಏನ್ ಹೇಳ್ತೀವಿ, ಇದು ಡೈರೆಕ್ಷನ್. ಪಾಸ್ಟ್, ನಿಯರ್, ಓಕೆ, ಒಳಗಡೆ, ಹೊರಗಡೆ, ಇಂಟು, ಅವೇ, ಇವೆಲ್ಲ ಡೈರೆಕ್ಷನ್ಸ್. ಈ ಡೈರೆಕ್ಷನ್ಸ್ ಇನ ಪ್ರಿಪೋಸಿಷನ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ಸ್. ಇದಾದ ಮೇಲೆ ಕೆಲವು PYQs ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್,
we have prepositions of direction. Now ಬಾಲ್ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಯಾವ ಡೈರೆಕ್ಷನ್ ಅಲ್ಲಿ ಅಂದ್ರೆ ಇನ್ ಟು ದ ಬಾಕ್ಸ್. ಬಾಲ್ ಈಸ್ ಗೋಯಿಂಗ್ ಇನ್ ಟು ದ ಬಾಕ್ಸ್. ಯಾವ್ದೋ ಒಂದು ಇಬ್ರು ಗೇಮ್ ಆಡ್ತಾ ಇದಾರೆ, ಕ್ರಿಕೆಟ್ ಆಡ್ತಾ ಇದಾರೆ ಅನ್ಕೊಳ್ಳಿ. ಬ್ಯಾಟಲ್ ಹೊಡೆದ, ಆ ಬಾಲ್ ಬಾಕ್ಸ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದನ್ನೇ ಇನ್ ಟು ದ ಬಾಕ್ಸ್ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ. ದೆನ್ ಬಾಲ್ ಇಸ್ ಗೋಯಿಂಗ್ ಔಟ್ ಆಫ್ ದ ಬಾಕ್ಸ್, ಇದು ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಏನಿದು ಔಟ್ ಆಫ್ ಅಂದ್ರೆ ಬಾಲ್ ಹೊರಗಡೆ ಹೋಗ್ತಾ ಇದೆ. ಬಾಲು ಬಾಕ್ಸಿನಿಂದ ಹೊರಗಡೆ ಹೋಗ್ತಾ ಇದೆ, ಅದನ್ನೇ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬಾಲು ಬಾಕ್ಸ್ ಕಡೆ ಹೋಗ್ತಾ ಇದೆ, ಟುವರ್ಡ್ಸ್ ದ ಬಾಕ್ಸ್. ಬಾಲ್ ಬಾಕ್ಸ್ ಕಡೆ ಹೋಗ್ತಾ ಇದೆ. ಬಾಲ್ ಈಸ್ ಗೋಯಿಂಗ್ ಟುವರ್ಡ್ಸ್ ದ ಬಾಕ್ಸ್. ಒಂದು ಡೈರೆಕ್ಷನ್ ಇರುವಂತದ್ದು. ಅದ್ಭುತವಾಗಿ ನಾವು ವಿಜುವಲೈಸ್ ಮಾಡ್ಕೊಂಡ್ರೆ, ಒಂದು ಬಾಲು ಹತ್ರ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದರ ಡೈರೆಕ್ಷನ್ ಟುವರ್ಡ್ಸ್ ಹೋಗ್ತಾ ಇದೆ. ಇದೆಲ್ಲದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಡೈರೆಕ್ಷನ್. ಯಾಕಂದ್ರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಏನಿದೆ ಅದು ಸ್ಟ್ಯಾಟಿಕ್. ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಏನಿದೆ ಅದು ಡೈನಮಿಕ್. ಅಂದ್ರೆ ಇದು ಮೂವ್ ಆಗುವುದನ್ನ ತೋರಿಸುವಂಥದ್ದು. ಓಕೆ, ಯಾವುದೇ ಒಂದು ಸಂಶಯ ಬೇಡ ಇದರಲ್ಲಿ, ಮೂವ್ ಆಗೋದನ್ನ ತೋರಿಸುವಂಥದ್ದು. ಬಾಕ್ಸ್ ಕಡೆ, ಬಾಕ್ಸ್ ಇಂದ ದೂರ, ಬಾಲ್ ಬಾಕ್ಸ್ ಇಂದ ದೂರ ಹೋಗ್ತಾ ಇದೆ. ಇಲ್ಲಿ ನೋಡಿ, ದೂರ ಹೋಗ್ತಾ ಇರೋದನ್ನ ನಾವು ದೊಡ್ಡ ಆರೋ ಮಾರ್ಕಲ್ ಮಾಡಿ ತೋರಿಸ್ತಾ ಇದೀವಿ. ಗ್ರಾಫಿಕಲಿ ವಿಜುವಲಿ ಇಟ್ ಈಸ್ ಸೋ ಕ್ಲಿಯರ್. ವಿಜುವಲಿ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಬಾಲ್ ಚಿಕ್ಕದ್ರಿಂದ ದೊಡ್ಡದಾಗ್ತಾ ಇರುವಂತದ್ದು ನಮ್ ಕಡೆ, ಅಥವಾ ಬಾಕ್ಸಿನಿಂದ ದೂರ ಬರ್ತಾ ಇರುವಂತದ್ದು. ಬ್ಯೂಟಿಫುಲ್ ಇಲಸ್ಟ್ರೇಷನ್ ಇದು. ಅವೇ ಫ್ರಮ್ ದ ಬಾಕ್ಸ್, ಬಾಲ್ ಬಾಕ್ಸ್ ಇಂದ ದೂರ ಹೋಗ್ತಾ ಇದೆ. ಸಿಂಪಲ್ illustration. Okay, then past, ಹಾದು ಹೋಗು. ಹಾದು ಹೋಗ್ತಾ ಇದೆ. ನಾನು ಯಾವುದೋ ಒಂದು ಗಿಡ ಇದೆ ಅನ್ಕೊಳ್ಳಿ, ಆ ಗಿಡವನ್ನ ಹಾದು ಹೋದೆ. ಪಾಸ್ಟ್, ವಾಕ್ ಪಾಸ್ಟ್, ಅದಲ್ಲಿದೆ, ನಾನು ಅದರ ಸುತ್ತ ಪಾಸ್ಟ್ ಇಲ್ಲಿದ್ದು ನಾನು ಹಿಂಗೆ ಹೋದ್ರೆ ಅದನ್ನ ವಾಕ್ ಪಾಸ್ಟ್ ಅಂತಾರೆ. ಮಾರ್ಚ್ ಪಾಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಡಿಗ್ನಿಟರೀಸ್ ಏನೋ ಥ್ರೂ ಮಾರ್ಚ್ ಮಾಡುವಂಥದ್ದು. ಓಕೆ, ಸೊ ಪಾಸ್ಟ್ ದ ಬಾಕ್ಸ್, ಬಾಲ್ ವಾ, ಸೊ ಇದು ಡೈರೆಕ್ಷನ್ ಅನ್ನ ತೋರಿಸುವಂಥದ್ದು. ಐ ವಾಕ್ಡ್ ಪಾಸ್ಟ್ the red fort. Okay, as simple as that. Then over the box, ಎಗರಿ ಬಿತ್ತ ಕಡೆ. ಓಕೆ, ಅಬೌವ್ ಅನ್ನೋದು ಒಂದು, ಅದು ಸ್ಟ್ಯಾಟಿಕ್. ದ ಬಾಲ್ ಜಂಪ್ಡ್ ಓವರ್ ದ ಬಾಕ್ಸ್. ಓಕೆ, ಇದು ಡೈರೆಕ್ಷನ್ ಅನ್ನ ತೋರಿಸ್ತಾರೆ, ಓವರ್ ದ ಬಾಕ್ಸ್. ದೆನ್ ಆನ್ ಟು ದ ಬಾಕ್ಸ್, ಎಗರೋಗಿ ಮೇಲ್ಗಡೆ ಕೂತ್ಕೊಂಡಿದೆ. ಆನ್ ದ ಬಾಕ್ಸ್ ಅಂದ್ರೆ ಅದು ಮೇಲ್ಗಡೆ ಹೋಗಿ ಕೂತ್ಕೊಂಡ ಮೇಲೆ ಬಾಲ್ ಈಸ್ ಆನ್ ದ ಬಾಕ್ಸ್ ಅಂತ. ದ ಬಾಲ್ ಜಂಪ್ಡ್ ಆನ್ ಟು ದ ಬಾಕ್ಸ್. ಆರ್ ಲೆಟ್ ಅಸ್ ಸೇ ಒಬ್ಬ ಮಗು ಇದೆ, ಅವ್ರ ತಂದೆ ಬಂದ್ರು, ತಂದೆ ಬಂದ ತಕ್ಷಣ ಅವ್ರ ಹೆಗಲ್ ಮೇಲೆ ಹೋಗಿ ಕೂತ್ಕೊಂತು. ಶಿ ಜಂಪ್ಡ್ ಆನ್ ಟು ಹರ್ ಫಾದರ್ಸ್ ಶೋಲ್ಡರ್. ಆಮೇಲೆ ಶಿ ಈಸ್ ಆನ್ ಹರ್ ಫಾದರ್ ಶೋಲ್ಡರ್. ಅದ್ಭುತವಾಗಿ ನೀವು ಕ್ರಿಯೆ ಆಗುತ್ತಿರುವಾಗ ಅದು ಡೈರೆಕ್ಷನ್ ಅನ್ನ ತೋರಿಸುತ್ತೆ, ಕ್ರಿಯೆ ಆದ ಮೇಲೆ ಅದು ಸ್ಟ್ಯಾಟಿಕ್ ಆಗಿರುವಂತ.
ಓಕೆ, ಯಾವುದೇ ಸಂಶಯ ಬೇಡ. ಆಫ್ ದ ಬಾಕ್ಸ್ ಅಂದ್ರೆ ಭಾರ ಇಳಿಸುವಂತದ್ದು. ಐ ಗಾಟ್ ಆಫ್, ಅಥವಾ ಲೆಟ್ ಅಸ್ ಸೇ ಐ ಗಾಟ್ ಆಫ್ ದ ಬಸ್ at ಹಾಸನ್. ನಾನು ಮೇಲಿದ್ದೆ, ಬಾಕ್ಸ್ ಮೇಲಿದ್ದೆ, ಅಥವಾ ಬಸ್ ಒಳಗಡೆ ಇದ್ದೆ. ನಾನು ಬಸ್ ಒಳಗಡೆಯಿಂದ ಹೊರಗಡೆ ಹೇಳಿದೆ, ಅದನ್ನ ಗಾಟ್ ಆಫ್. ದ ಬಾಲ್ ಈಸ್ ಆಫ್ ದ ಬಾಕ್ಸ್. ಅಂಡರ್ ದ ಬಾಕ್ಸ್. ಟ್ರಾವೆಲ್ಡ್ ಅಂಡರ್ ಅಂತ ಬಂದಾಗ ಬರೀ ಕೆಳಗಡೆ ಇದ್ರೆ ಬರೀ ಅಂಡರ್ ಅಂತ ಬರುತ್ತೆ. ಕೆಳಗಡೆಯಿಂದ ಹೋಗಿದೆ ಅಂದ್ರೆ ಟ್ರಾವೆಲ್ಡ್ ಅಂಡರ್. ಅರೌಂಡ್ ದ ಬಾಕ್ಸ್, ನಾನು ಯಾವ್ದಾದ್ರು ಒಂದು ಸುತ್ತಾ ಇದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಬಿಕಾಸ್ ಆಫ್ ಅ ರೋಡ್ ಬ್ಲಾಕೇಜ್ ವಿ ವೆಂಟ್ ಅರೌಂಡ್ ಇಟ್. ಅಷ್ಟೇ, ಅರೌಂಡ್ ದ ಬಾಕ್ಸ್. ದೆನ್ ಡೌನ್ ದ ಸ್ಟೇರ್ಸ್. ಐ ವಾಕ್ ಡೌನ್ ದ ಸ್ಟೇರ್ಸ್. Okay, then up the stairs. The chief guest went up the stairs. So ಇವೆಲ್ಲ ನಮ್ಗೆ prepositions of direction. Then, despite the agony caused dash pain, it is essential for our survival. Caused ಏನ್ ಬರುತ್ತೆ ಇಲ್ಲಿ? Can you tell me the right answer? ಶಂಕರ್ ಗೌಡ. Despite the agony caused in pain ಅಲ್ಲ, within pain ಅಲ್ಲ. Despite the agony caused by pain. ಪೇನಿಂದ ಆದ ಒಂದು ನೋವಿದ್ದಾಗಲೂ ಸರ್ವೈವಲ್ ಎಸೆನ್ಷಿಯಲ್. ದ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕ್ ಟೂ ಪೀಸಸ್ ಅಲ್ಲ, ವಿತ್ ಪೀಸಸ್ ಅಲ್ಲ. ಆಟ್, ನಾನಾಗ್ಲೇ ಹೇಳಿದೆ, ಆಟ್ ಅನ್ನೋದು ಪ್ರಿಪೋಸಿಷನ್ ಆಫ್ ಟೈಮ್ ಬರೋದೇ ಇಲ್ಲ. ಇನ್ ಟು ಪೀಸಸ್. ಓಕೆ, ಸೊ ದ ಪೀಪಲ್ ಬಿಗ್ಯಾನ್, ಜನರು ಸ್ಟಾರ್ವ್ ಮಾಡಲು, ಬಿಗ್ಯಾನ್ ಬೈ ಸ್ಟಾರ್ವಿಂಗ್ ಅಲ್ಲ, ಬಿಗ್ಯಾನ್ ಇನ್ ಸ್ಟಾರ್ವಿಂಗ್ ಅಲ್ಲ, ಬಿಗ್ಯಾನ್ ಟು ಸ್ಟಾರ್ವ್. Okay, so statement 3 is correct answer. Then, she speaks by a Scottish accent ಅಲ್ಲ. By ಅಂದ್ರೆ ಅದರಿಂದ ಆಗುವಂಥದ್ದು. She speaks from a Scottish accent. She speaks with a Scottish accent. Option 3 is right answer. To a Scottish accent ಅಲ್ಲ. I thanked him dash the cooperation. Cooperation ಗೋಸ್ಕರ. At cooperation ಆಗೋದಿಲ್ಲ, ವಿತ್ ಕೋಆಪರೇಷನ್ ಆಗೋದಿಲ್ಲ. ಐ ಥ್ಯಾಂಕ್ಡ್ ಹಿಮ್ ಇನ್ ಕೋಆಪರೇಷನ್ ಆಗೋದಿಲ್ಲ. ಐ ಥ್ಯಾಂಕ್ ಹಿಮ್ ಫಾರ್ ಕೋಆಪರೇಷನ್. ಸೊ